ಭಗತ್ ಸಿಂಗ್ ಬಟುಕೇಶ್ವರ್ ದತ್ಗೆ ಒಂದು ಪತ್ರ ಬರೆದ್ರು. ಭಗತ್ ಸಿಂಗ್ ಹೇಳಿದ್ರು, ಕ್ರಾಂತಿಕಾರಿಗಳು ಅಂದ್ರೆ ಬರೀ ತಮ್ಮ ಆದರ್ಶಗಳಿಗೋಸ್ಕರ ಸಾಯೋದಲ್ಲ, ಜೈಲಿನ ಕತ್ತಲಲ್ಲಿ ಎಲ್ಲ ತರಹದ ಚಿತ್ರಹಿಂಸೆನೂ ಸಹಿಸಿಕೊಂಡು ಬದುಕಿರಬಲ್ಲರು ಅಂತ ಈ ಜಗತ್ತಿಗೆ ತೋರಿಸ್ಕೊಡಿ ಅಂತ. ಕೆಲಸ ಹೆಂಗಿದೆ ಅಂದ್ರೆ ಅದಕ್ಕೋಸ್ಕರ ಸಾಯಬೇಕು ಅಂದ್ರೆ ಸಾಯ್ತೀವಿ, ಬದುಕಬೇಕು ಅಂದ್ರೆ ಆ ಬದುಕನ್ನ ಕೂಡ ನಾವು ಸಹಿಸ್ಕೋತೀವಿ. ಭಗತ್ ಸಿಂಗ್ ತಿಳಿ ಹೇಳಿದ್ರು, ಸಾವು ಅಂದ್ರೆ ಬರೀ ಈ ಪ್ರಪಂಚದ ನೋವುಗಳಿಂದ ಮುಕ್ತಿ ಪಡ್ಕೊಳ್ಳೋ ಕಾರಣ ಆಗ್ಬಾರ್ದು ಅಂತ. ಆಮೇಲೆ ಕಾಲಾಪಾನಿ ಶಿಕ್ಷೆಯಾಗಿ ಬಟುಕೇಶ್ವರ್ ದತ್ ಅವರನ್ನ ಅಂಡಮಾನ್ನ ಸೆಲ್ಯುಲರ್ ಜೈಲಿಗೆ ಕಳಿಸಲಾಯ್ತು. ಅವ್ರಿಗೆ ಕ್ಯಾನ್ಸರ್ ಬಂತು. ಬಟುಕೇಶ್ವರ್ ದತ್ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ನಡೆದ ವಿಷಯ ಹೇಳಿ. ಅವ್ರ ಚಿಕಿತ್ಸೆಗೆ ದುಡ್ಡು ಕೊಟ್ಟವ್ರು ಯಾರು? ಭಗತ್ ಸಿಂಗ್ ಅವ್ರ ತಾಯಿ. ಪಂಜಾಬ್ ಮುಖ್ಯಮಂತ್ರಿ ರಾಮ್ ಕಿಶನ್ ಹೇಳಿದ್ರು, ನಿಮ್ಮ ಹೆಲ್ತ್ ತುಂಬ ಹಾಳಾಗಿದೆ, ನಾವು ನಿಮಗೋಸ್ಕರ ಏನಾದರೂ ಮಾಡ್ಬೋದಾ ಅಂತ. ಆವಾಗ ಬಟುಕೇಶ್ವರ್ ದತ್ ಹೇಳಿದ್ರು, ನನಗೇನು ಬೇಡ, ನನ್ನ ಅಂತ್ಯ ಸಂಸ್ಕಾರವನ್ನು ಬರೀ ಭಗತ್ ಸಿಂಗ್ ಅವರ ಸಮಾಧಿ ಪಕ್ಕದಲ್ಲೇ ಮಾಡಿ. ನೋಡಿ, ಒಬ್ಬ ಮನುಷ್ಯ ಕೇಳ್ಕೋಬೇಕು ಅಂದ್ರೆ ಸಾವಿನಲ್ಲೂ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಸಾಂಗತ್ಯ ಇರಲಿ ಅಂತ ಕೇಳ್ಕೊಳ್ತಾರೆ. ನೀವು ಕೇಳ್ತಿದ್ದೀರಾ ನನ್ಗೇನ್ ಸಿಗತ್ತೆ ಅಂತ. ಕೇಳೋದಂದ್ರೆ ಇದನ್ನೇ, ನಾನು ಸತ್ತಾಗ ನನ್ನ ಅಂತ್ಯ ಸಂಸ್ಕಾರವನ್ನ ಭಗತ್ ಸಿಂಗ್ ಪಕ್ಕದಲ್ಲೇ ಮಾಡಿ ಅಂತ.